ಮಾಸ್ಟರ್ ಆನಂದ್ ಚಿಕ್ಕ ವಯಸ್ಸಿನಿಂದಲೇ ಕನ್ನಡ ಕಿರುತೆರೆಯಲ್ಲಿ ಹೆಸರನ್ನ ಮಾಡಿದವರು. ಅವರ ಅಭಿನಯಕ್ಕೆ ಮನಸೂತವರು ಕನ್ನಡಿಗರು. ಮಾಸ್ಟರ್ ಆನಂದ್ ಅಂತ ಒಬ್ಬ ಕಿರಿಯ ನಟ ಇವತ್ತಿಗೂ ಕೂಡ ಫೇಮಸ್ ಆಗಿ ಉಳಿಯೋದಕ್ಕೆ ಕಾರಣವೇ ಅವರು ಅಭಿನಯಿಸಿದಂಥ ಪರಿ ಆ ರೀತಿಯಾಗಿತ್ತು. ಮಾಸ್ಟರ್ ಆನಂದ್ ಚಿಕ್ಕ ವಯಸ್ಸಿನಲ್ಲೇ ಅಪಾರ ಹೆಸರನ್ನ ಗಳಿಸಿದ್ರು ಮತ್ತು ಯಶಸ್ಸನ್ನ ಕೂಡ ಗಳಿಸಿದ್ರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಅವರ ಮದುವೆಯಾಗಿ ಮಕ್ಕಳಾದ ಮೇಲೆ ಹೆಂಡತಿ ವಿಚಾರದಿಂದ ಒಂದು ಸ್ವಲ್ಪ ನೆಗೆಟಿವಿಟಿ ಕೂಡ ಹೆಚ್ಚಾಗಿ ಅನಿಸ್ತಾ ಇದೆ. ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಮೊದಲಿದ್ದಂಥ ನಮ್ಮ ಇಂಡಸ್ಟ್ರಿಗೂ ಮೊದಲಿದ್ದಂಥ ನಮ್ಮ ಜನಕ್ಕೂ ಈಗೂ ಬಹಳ ವ್ಯತ್ಯಾಸ ಇದೆ. ಮೊದಲೆಲ್ಲ ಯಾರೋ ಒಬ್ಬ ಕಲಾವಿದನನ್ನು ಟಿ ವಿಯಲ್ಲಿ ನೋಡಿ ಸುಮ್ಮನೆ ಆಗ್ಬಿಡ್ತಿದ್ರು. ಆದರೆ ಇದೀಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಆ ಕಲಾವಿದ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಏನು ಮಾತಾಡ್ತಾನೆ, ಯಾವುದ್ರ ಬಗ್ಗೆ ಮಾತಾಡ್ತಾನೆ, ಅವನ ನಡತೆ ಏನು, ಪ್ರತಿಯೊಂದು ಕೂಡ ಮೊಬೈಲಲ್ಲೇ ಕೂತು ನೋಡ್ಬೋದು. ಮತ್ತು ಗೇಲಿ ಮಾಡೋರು ಕೂಡ ಹೆಚ್ಚಿದ್ದಾರೆ. ಮತ್ತು ಚಿಕ್ಕ ಚಿಕ್ಕ ಒಂದೊಂದು ವಿಡಿಯೋಗೂ ಕೂಡ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿ ಬೇರೆ ಥರ ಬಿಂಬಿಸುವವರು ಕೂಡ ಇದ್ದಾರೆ. ಈಗ ಮಾಸ್ಟರ್ ಆನಂದ್ ಜೀವನದಲ್ಲಿ ಆಗ್ತಾ ಇರೋದು ಕೂಡ ಅದೇ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೆ ಮಾಸ್ಟರ್ ಆನಂದ್ ಕೇವಲ ಅವರೊಬ್ಬರೇ ಸಿನಿಮಾ ರಂಗಕ್ಕೆ ಪರಿಚಯ ಇದ್ದಾಗ ಅವ್ರ ಫ್ಯಾಮಿಲಿಗೆ ಇಷ್ಟರ ಮಟ್ಟಿಗೆ ಸಮಸ್ಯೆ ಅನ್ನೋದು ಆಗೇ ಇರಲಿಲ್ಲ. ಅವರಾಯಿತು, ಅವರ ಫ್ಯಾಮಿಲಿ ಆಯಿತು, ಮಾಸ್ಟರ್ ಆನಂದಿಗೆ ಮದುವೆ ಆಗಿದೆ, ಮಕ್ಕಳಿದೆ, ಇಷ್ಟೇ ಗೊತ್ತಿದ್ದಿದ್ದು. ಆದರೆ ಯಾವಾಗ ಅವರ ಹೆಂಡತಿ ತೇಜಸ್ವಿನಿ ನನ್ನಮ್ಮ ಸೂಪರ್ ಸ್ಟಾರ್ ಅನ್ನುವಂಥ ರಿಯಾಲಿಟಿ ಶೋಗೆ ವಂಶಿಕಾ ಅಂದರೆ ಅವರ ಮಗಳನ್ನ ಕರ್ಕೊಂಡು ಬಂದರು, ಅದಾದಮೇಲೆ ಅವರ ಮಗಳು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ರು. ಅವರ ಆ್ಯಟಿಟ್ಯೂಡ್, ಅವರ ಆ್ಯಕ್ಟಿವಿಟೀಸ್, ಆಕೆಯ ಟ್ಯಾಲೆಂಟ್ಗೆ ನಾವು ಯಾರೂ ಮಾತಾಡೋ ಹಾಗೇ ಇಲ್ಲ. ವಂಶಿಕಾ ಟ್ಯಾಲೆಂಟ್ ಅಷ್ಟು ಸೂಪರ್ ಆಗಿದೆ. ಆಕೆಯ ಮಾತಾಗಿರ್ಬೋದು, ಆಕೆಯ ಅಭಿನಯ ಆಗಿರಬಹುದು, ಎಲ್ಲವೂ ಕೂಡ ಅಷ್ಟು ಸೂಪರ್ ಆಗಿದೆ. ನನ್ನಮ್ಮ ಸೂಪರ್ ಸ್ಟಾರ್ ನಂತರ ಕೇವಲ ವಂಶಿಕಾ ಮಾತ್ರ ಫೇಮಸ್ ಆಗಲಿಲ್ಲ, ಮಾಸ್ಟರ್ ಆನಂದ್ ಪತ್ನಿ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದರು. ಮಾಸ್ಟರ್ ಆನಂದ್ ಪತ್ನಿಯ ಹಿಂದಿನ ಫೋಟೋಸ್ಗಳನ್ನು ನಾವು ನೋಡಿದಾಗ ಅವರು ತುಂಬ ಹೋಮ್ಲಿ ಅಂತ ಅನಿಸ್ತಿದ್ರು. ಆದರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಪಾಶ್ ಆಗಿದ್ದಾರೆ ಅಂತ ಅನಿಸೋಕೆ ಶುರುವಾಗಿದೆ. ಆದರೆ ಇದೀಗ ಬಂದಿರೋ ವಿಚಾರ ಏನು ಅಂತಂದರೆ, ಮಾಸ್ಟರ್ ಆನಂದ್ ಮತ್ತು ಕಾಮಿಡಿ ಕಿಲಾಡಿಯ ನಯನ ನಡುವೆ ಲವ್ವಿ ಡವ್ವಿ ನಡೀತಾ ಇದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಮಾಸ್ಟರ್ ಆನಂದ್ ಪತ್ನಿಯೇ ಕೊಟ್ಟಿರೋದು ಸಾಕಷ್ಟು ಅಸಮಾಧಾನಕ್ಕೆ, ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಹಾಗಿದ್ರೆ ಮಾಸ್ಟರ್ ಆನಂದ್ ಮತ್ತು ನಯನ ನಡುವೆ ನಡೀತಿರೋದಾದ್ರೂ ಏನು, ಯಾಕೆ ಯಶಸ್ವಿನಿ ಈ ಥರ ಹೇಳಿದ್ರು, ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಯಶಸ್ವಿನಿ ಆನಂದ್ ಈಗ ಕನೆಕ್ಟ್ ಕನ್ನಡ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಆರಂಭಿಸಿದ್ದಾರೆ. ಅದರಲ್ಲಿ ಕಿರುತೆರೆ ಕಲಾವಿದರ ಸಂದರ್ಶನವನ್ನು ಮಾಡ್ತಾ ಇರ್ತಾರೆ. ಸೊ ಅನೇಕ ಕಿರುತೆರೆ ಕಲಾವಿದರನ್ನು ಮಾತನಾಡಿಸಿದ್ದಾರೆ. ಒಂದಷ್ಟು ಟ್ರೋಲ್ ಕೂಡ ಆಗಿದೆ. ಯಾಕಂದರೆ ಯಶಸ್ವಿನಿ ಹೋಮ್ಲಿ ಆಗಿದ್ದವರು ಈಗ ಆ್ಯಂಕರು ಆಗಿಬಿಟ್ರು ಅಂತ. ಅದು ಅವರವರ ಬೆಳವಣಿಗೆ ಮತ್ತು ಅವರವರ ಬ್ರಾಡ್ ಮೈಂಡೆಡ್. ಬಟ್ ಜನಕ್ಕೆ ಏನು ಸಮಸ್ಯೆನೋ ಗೊತ್ತಿಲ್ಲ. ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ತಾನೇ ತೇಜಸ್ವಿನಿ ಮತ್ತು ಮಾಸ್ಟರ್ ಆನಂದ್ ಅವರ ಡಿವೋರ್ಸ್ ಆಗುತ್ತೆ ಅನ್ನುವಂಥ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಹೌದು, ಸ್ಯಾಂಡಲ್ವುಡ್ನಲ್ಲಿ ಇನ್ನೊಂದು ಡಿವೋರ್ಸ್ ಆಗುತ್ತೆ. ಆ ಡಿವೋರ್ಸ್ ಯಾವುದು ಅಂತ ಅಂದರೆ ಯಶಸ್ವಿನಿ ಮತ್ತು ಮಾಸ್ಟರ್ ಆನಂದ್ ಅವರದ್ದು ಅಂತ ಆ ವಿಡಿಯೋಸ್ಗಳು ವೈರಲ್ ಆಗಿತ್ತು. ಯಾಕಂದರೆ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಬಟ್ಟೆ ಡಿವೋರ್ಸ್ ಕೇಸಸ್ಗಳಾಗಿದೆ. ಅದರಲ್ಲೂ ಚಂದನ್ ಮತ್ತು ನಿವೇದಿತದಾದ ಮೇಲಂತೂ ಈ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡವ್ರು ಅದ್ಯಾಕೋ ಗೊತ್ತಿಲ್ಲ ಡಿವೋರ್ಸನ್ನು ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಅವರಿಗೂ ಒಮ್ಮೆಲೆ ನೇಮು ಫೇಮು ಬರೋದ್ರಿಂದ ಈ ಥರದೊಂದಷ್ಟು ಬೆಳವಣಿಗೆ ಆಗ್ತಿರಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಚಂದನ್ ಅವ್ರದ್ದಾಯಿತು, ಜಾಹ್ನವಿ ಅವ್ರದ್ದಾಯಿತು. ಸೊ ಹೀಗಿರಬೇಕಾದ್ರೆ ಮಾಸ್ಟರ್ ಆನಂದ್ ಮತ್ತು ಅವರ ಪತ್ನಿಯದ್ದು ಕೂಡ ಆಗತ್ತೆ ಅನ್ನುವಂಥ ಒಂದು ಸುದ್ದಿ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಸ್ವತಃ ಮಾಸ್ಟರ್ ಆನಂದ್ ಪತ್ನಿಯೇ ನಯನ ಮತ್ತು ಮಾಸ್ಟರ್ ಆನಂದ್ ನಡುವೆ ಲವ್ವಿ ಡವ್ವಿ ಸುಮಾರು 8 ವರ್ಷಗಳಿಂದ ನಡೀತಾ ಇದೆ ಅಂತ ಹೇಳಿರೋದು ಇದೀಗ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇದೆ. ಹೌದು, ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನ ಮತ್ತು ಯಶಸ್ವಿನಿ ಆನಂದ್ ಅವರು ಇಬ್ಬರು ಒಂದು ಯೂಟ್ಯೂಬ್ ಚಾನಲಲ್ಲಿ, ಅಂದರೆ ಯಶಸ್ವಿನಿ ಅವರ ಯೂಟ್ಯೂಬ್ ಚಾನಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾಮಿಡಿ ಕಿಲಾಡಿಯಲ್ಲಿ ನಟ ಜಗ್ಗೇಶ್ ಅವರು ಸದಾ ನಯನ ಹಾಗೂ ಮಾಸ್ಟರ್ ಆನಂದ್ ಅವರನ್ನು ರೇಗಿಸ್ತಾನೆ ಇರ್ತಾ ಇದ್ರು. ಆನಂದ್ ನಯನ ಜೋಡಿ ಅನ್ನುವಂತೆ ಜಗ್ಗಣ್ಣ ಕಾಲು ಎಳಿತಾ ಇದ್ರು. ಇಬ್ಬರು ಇದನ್ನು ಬಹಳ ಸ್ಪೋರ್ಟಿವ್ ಆಗಿಯೂ ಕೂಡ ತೆಗೆದುಕೊಂಡಿದ್ರು. ಒಟ್ಟೊಟ್ಟಿಗೆ ವೇದಿಕೆಯಲ್ಲಿ ಸಹ ಕಾಣಿಸ್ಕೊಂಡಿದ್ರು. ಸದ್ಯ ಯಶಸ್ವಿನಿ ಸಂದರ್ಶನದಲ್ಲಿ ಕೂಡ ಇದೇ ಟಾಪಿಕ್ಕನ್ನು ಎತ್ಕೊಂಡಿದ್ದಾರೆ. ಇಬ್ಬರು ಈ ಬಗ್ಗೆ ಮಾತಾಡ್ತಾ ನಮ್ಮದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಹೇಳಿಬಿಟ್ಟಿದ್ದಾರೆ.
ಈ ಸಮಯದಲ್ಲಿ ನಯನ ಮಾತನಾಡಿದ್ದಾರೆ, ನಾನು ಸಾಕಷ್ಟು ಆಡಿಷನ್ಸ್ ಕೊಟ್ಟು ಬೇಸತ್ತು ಹೋಗಿದ್ದೆ, ಆದರೆ ನನ್ನನ್ನು ಮೊದಲು ಆಯ್ಕೆ ಮಾಡಿದ್ದೆ ಮಾಸ್ಟರ್ ಆನಂದ್ ಅವರು. ಸೊ ನಾನು ಅದನ್ನು ನೆನಪಿಸ್ಕೊಳ್ತೀನಿ ಅಂತ ಹೇಳಿದ ತಕ್ಷಣ ಯಶಸ್ವಿನಿ ಅವರು, ಹೌದು, ನಿಮ್ಮ ಆ್ಯಕ್ಟಿಂಗನ್ನು ಯಾವತ್ತು ನೋಡಿದ್ರು ಅವತ್ತಿನಿಂದ ನನ್ನ ಗಂಡನಿಗೆ ನನ್ನ ಮೇಲೆ ಇಂಟ್ರೆಸ್ಟೇ ಕಮ್ಮಿ ಆಗಿದೆ, ನಿಮ್ಮ ಮೇಲೆ ಮನಸ್ಸಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ನಯನ ಅವರು, ಹಾಗಿದ್ರೆ ಮನೆಯಿಂದ ಹೊರಗೆ ಕಳಿಸಿ ನಾನೇ ಅವ್ರನ್ನ ನೋಡ್ತೀನಿ ಅಂತ ಹೇಳಿ, ಅದಾದಮೇಲೆ ನನಗೆ ಸೆಕೆಂಡ್ ಹ್ಯಾಂಡ್ ಬೇಡ ಬಿಡಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋವನ್ನು ಇಟ್ಕೊಂಡು ಇದೀಗ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗ್ತಾ ಇದೆ. ಆ್ಯಕ್ಚುಲಿ ಇದು ಕೂಡ ತಮಾಷೆಗಾಗಿ ಮಾತಾಡಿರೋದು. ಆದರೆ ಜನ ಟಿ ಆರ್ ಪಿ ಅಂತ ಏನು ಹೇಳ್ತಾ ಇದ್ರು ಅದನ್ನು ಬಿಟ್ಬಿಟ್ಟಿದ್ದಾರೆ. ಈಗ ಟಿ ವಿಯಲ್ಲಿ ನೋಡೋದನ್ನು ಬಿಟ್ಬಿಟ್ಟಿದ್ದಾರೆ. ಆದರೆ ವ್ಯೂಸ್ ಅನ್ನೋದನ್ನು ಶುರು ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ನಮಗೆ ಅತಿ ಹೆಚ್ಚು ವ್ಯೂಸ್ ಆದರೆ, ಶೇರ್ಸ್ ಆದರೆ, ಕಮೆಂಟ್ಸ್ ಬಂದರೆ ಅಮೌಂಟ್ ಬರುತ್ತೆ ಅನ್ನುವಂಥ ಕಾರಣಕ್ಕೆ ತಮ್ಮ ವೈಯಕ್ತಿಕ ಜೀವನವನ್ನೇ ನಗೆಪಾಟಲಿಗೆ ಈಡು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಅನೇಕರು ಮಾಡ್ತಾ ಇದ್ದಾರೆ. ಮಾಸ್ಟರ್ ಆನಂದ್ ಅವರ ಪತ್ನಿಗೆ ಇತ್ತೀಚೆಗೆ ಅದ್ಯಾಕೋ ಗೊತ್ತಿಲ್ಲ, ತಲೆ ನಿಲ್ತಿಲ್ವೇನೋ ಅಂತ ಜನ ಕಮೆಂಟ್ ಹಾಕ್ತಿದ್ದಾರೆ. ಹಾಗೆ ನೋಡಿದ್ರೆ ಅದು ಅವರವರ ವೈಯಕ್ತಿಕ ಬದುಕು. ಅವರೆಲ್ಲ ಕಲಾವಿದರು, ಆ ಬದುಕನ್ನೇ ಅವರು ಸಂಭ್ರಮಿಸ್ತಾರೆ. ಹೀಗಿರ್ಬೇಕಾದ್ರೆ ನಾವ್ಯಾರೋ ಹೋಗಿ ಕಮೆಂಟ್ ಮಾಡೋದು ಕೂಡ ತಪ್ಪಾಗತ್ತೆ. ಅವ್ರ ಜೀವನ ಅವ್ರಿಗೆ ಬದುಕೋಕೆ ಬಿಡಬೇಕು ಅಂತ ಅನಿಸುತ್ತೆ. ಆದರೆ ಯೂಟ್ಯೂಬ್ನಲ್ಲಿ ಮಾತನಾಡಿದ ವಿಚಾರವೇ ಇಷ್ಟರ ಮಟ್ಟಿಗೆ ಟ್ರೋಲ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ದು ಈ ಥರ ಮಾಡಿರೋದು ಅನೇಕರ ಬೇಸರಕ್ಕೂ ಕೂಡ ಕಾರಣವಾಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.